ಸಿರಗುಂದ ಬಳಿ ಪೊಲೀಸರು ಗೂಂಡಾಗಿರಿ ನಡೆಸಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರು ತಾಲೂಕಿನ ಸಿರುಗುಂದ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಏನ್ ಘಟನೆ ಅಂತ ನೋಡ್ತಾ ಹೋಗೋದಾದ್ರೆ, ಪೊಲೀಸರು ಗೂಂಡಾಗಿರಿ ನಡೆಸಿದ್ದಾರೆ ಅಂತ ಹೇಳಿ 3 ಪೊಲೀಸರನ್ನ ಸಿರಗುಂದ ಗ್ರಾಮದ ಜನರು ಕೂಡ ಹಾಕಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೊಲೀಸರು ತೆರಳುತ್ತಾ ಇದ್ದಂತಹ ಕಾರು ಮತ್ತೊಂದು ಕಾರ್ಗೆ ಡಿಕ್ಕಿಯಾಗಿದೆ. ಇದನ್ನ ಪ್ರಶ್ನಿಸಿದಂತಹ ಕಾರು ಚಾಲಕನಿಗೆ ಪೊಲೀಸರು ಬೆದರಿಕೆಯನ್ನ ಹಾಕಿದಾರಂತೆ. ಪಿಸ್ತೂಲ್ ತೋರಿಸಿ PSI ಗವಿರಾಜ್ ಬೆದರಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಹೀಗಾಗಿ ಕಾರು ಚಾಲಕನನ್ನ ಬೆದರಿಸೋದು ಮಾತ್ರ ಅಲ್ಲ, ನಂತರದಲ್ಲಿ ಕಾರು ಚಾಲಕನನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಈ ಪೊಲೀಸ್ ಜೊತೆಗೆ ಅವ್ರ ಜೊತೆಗಿದ್ದಂತ ಸಿಬ್ಬಂದಿ ಅಂತ ಹೇಳಿ ತಿಳಿದು ಬಂದಿದೆ. ಹೀಗಾಗಿ 3 ಪೊಲೀಸರನ್ನ ಹಿಡಿದು ಗ್ರಾಮಸ್ಥರು ಕೋಡಿ ಹಾಕಿದಂತ ಘಟನೆ ನಡೆದಿದೆ. ಓರ್ವ ಪೊಲೀಸ್ ಸಮವಸ್ತ್ರದಲ್ಲಿದ್ರು, ಇಬ್ಬರು ಮಫ್ತಿಯಲ್ಲಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಇವರು ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯ PSI ಗವಿರಾಜ್ ಸೇರಿದಂತೆ ಮತ್ತಿಬ್ರು ಕೂಡ ಇದ್ರು ಅಂತ ಹೇಳಿ ತಿಳಿದು ಬಂದಿದೆ. ಪೊಲೀಸರನ್ನ ಆನಂತರದಲ್ಲಿ ಗ್ರಾಮಸ್ಥರು ಕೋಡಿ ಹಾಕಿದ್ದಾರೆ. ಸಿರಗುಂದ ಗ್ರಾಮಕ್ಕೆ ಆನಂತರದಲ್ಲಿ 100 ಜನ ಪೊಲೀಸರು ಆಗಮಿಸಿದ್ದಾರೆ. ಪೊಲೀಸರ ವಿರುದ್ಧ ಸಿರಗುಂದ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ SP ಬರಬೇಕು ಅಂತ ಹೇಳಿ ಆಗಮಿಸಿದಂತಹ ಅಂದ್ರೆ SP ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯಪಡಿಸಿದಂತಹ ಪ್ರಸಂಗ ಕೂಡ ನಡೆದಿದೆ ಅಂತ ಹೇಳಿ ತಿಳಿದು ಬಂದಿದೆ. ದೀಪಕ್, ಈಗ ಒಂದಂತೂ ನಮ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ಈಗ ಒಂದಂತೂ ಸ್ಪಷ್ಟ, ಇಲ್ಲಿ PSI ಕೈಯಲ್ಲಿ ರಿವಾಲ್ವರ್ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಇವ್ರ ದರ್ಪ ಇದೆ ಅನ್ನುವಂಥದ್ದು ಒಂದಂತೂ ವಿಜುವಲ್ಸ್ ಅಲ್ಲಿ ಸ್ಪಷ್ಟ ಆಗಿದೆ. ಏನಾಗಿರೋದು ದೀಪಕ್? ಹೌದು ಮಾಲ್ತೇಶ್, ಏನು PSI ಗವಿರಾಜ್ ಅವರು ಗ್ರಾಮಾಂತರ ಠಾಣೆಯ PSI ಆಗಿರುವಂತದ್ದು, ಅವರ ಒಂದು ದರ್ಪ ಒಂದು ವಿಜುವಲ್ಸ್ TV9 ಗೆ ಸಿಕ್ಕಿರುವಂತದ್ದು. ಏನು ಚಿಕ್ಕಮಗಳೂರು ತಾಲೂಕು ಬಳಿ ಇರ್ತಕ್ಕಂಥ ಸಿರಗುಂದ ಏನು ಹೆದ್ದಾರಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಹಿಂದೆಯಿಂದ ಗವಿರಾಜ್ ಹಾಗೂ ಅವರ ಒಂದು ಪೊಲೀಸ್ ತಂಡ ಏನು 3 ಜನ ಇದ್ರು, ಅವರು ಬರ್ತಾ ಇದ್ರು, ರಿಟ್ಸ್ ಕಾರಲ್ಲಿ ಬರ್ತಾ ಇದ್ರು. ಮುಂದೆ ಇದ್ದಂತಹ XUV ಕಾರ್ಗೆ ಇವರೇ ತಾನಾಗೆ ಬಂದು ಗುದ್ದಿರುವಂತದ್ದು. ಆದ್ರೆ ಡ್ರೈವರ್ ನಟೇಶ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಯಾಕೆ ಸರ್ ನಮ್ಮ ಕಾರ್ನ ಗುದ್ದಿರಿ, ಏನ್ ಸಮಾಚಾರ ಅಂತ ಕೇಳಿದಂತ ಸಂದರ್ಭದಲ್ಲಿ ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ ನೀನು ಅನ್ನುವಂತಹ ಹಿನ್ನೆಲೆಯಲ್ಲಿ ಏನೋ ರಿವಾಲ್ವರ್ ಅನ್ನ ನೇರವಾಗಿ ತೆಗೆದು ರಂಪ ರಾಮಾಯಣ ಮಾಡಿರ್ತಕ್ಕಂಥದ್ದು, ಅವರ ದರ್ಪವನ್ನ ತೋರಿಸಿರುವಂತದ್ದು. ಸರಿಸುಮಾರು ಏನು 9 ಗಂಟೆಗೆ ಈ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು. ಗನ್ ತೋರಿಸಿ ಬೆದರಿಕೆ ಹಾಕಿರುವಂತ ಹಿನ್ನೆಲೆಯಲ್ಲಿ ಕೂಡಲೇ ಗ್ರಾಮಸ್ಥರೆಲ್ಲ ಮುತ್ತಿಗೆ ಹಾಕಿ ಏನು 3 ಜನ ಪೊಲೀಸರಿದ್ರು, ಅವ್ರನ್ನೆಲ್ಲಾನು ಕೂಡ ಬಂಧಿಸಿರುವಂತದ್ದು. ಸ್ಥಳಕ್ಕೆ ಈಗ ಆಲ್ರೆಡಿ ಏನು 100 ಪೊಲೀಸರು ದೌಡಾಗಿದ್ದಾರೆ. ಏನು ಸ್ಥಳಕ್ಕೆ ಬೀಡು ಬಿಟ್ಟಿರ್ತಕ್ಕಂಥದ್ದು. ಪೊಲೀಸರು ಏನು ಈ ಒಂದು ಏನು ಘಟನೆಯಲ್ಲಿ ಒಬ್ಬ ಕರ್ತವ್ಯದಲ್ಲಿದ್ದು, ಏನು ಯೂನಿಫಾರ್ಮ್ ಅಲ್ಲಿ ಇದ್ರು, ಇನ್ನು ಇಬ್ರು ಮಫ್ತಿಯಲ್ಲಿದ್ರು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಸದ್ಯ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು 3 ಜನ ಪೊಲೀಸರನ್ನು ಕೂಡ ಕೂಡಿ ಹಾಕಿರುವಂತದ್ದು ನಡೆದಿದೆ ಮಾಲ್ತೇಶ್. ಓಕೆ ದೀಪಕ್, ಒಂದು ಅಂದಾಜಿನ ಪ್ರಕಾರ ಎಷ್ಟೊತ್ತಿಗೆ ಆಗಿರೋದು? ಜೊತೆಗೆ ಈ ಗ್ರಾಮ ಏನಿದೆ ಅಂದ್ರೆ ಈ ಸಿರಗುಂದ ಗ್ರಾಮ ಘಟನೆ ನಡೆದಿರುವಂತಹ ಊರು, ಅದು ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ PSI ಗವಿರಾಜ್ ಅವರ ಜ್ಯುರಿಡಿಕ್ಷನ್ ಅಲ್ಲೇ ಬರುವಂತಹ ಊರ, ಅದು ಏನಾಗಿರೋದು ದೀಪಕ್? ಮಾಲ್ತೇಶ್, ಇದು ಸರಿಸುಮಾರು ಏನು 9 ಗಂಟೆಗೆ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು. ಹೌದು, ಇದು ಏನು PSI ಏನು ಗವಿರಾಜ್ ಅವರ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಗ್ರಾಮಾಂತರ ಠಾಣೆಯ PSI ಆಗಿದ್ರು. ಸದ್ಯ ಅವರು ಹಿಂದೆ ಏನು ಮೂಡಿಗೆರೆ ಠಾಣೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಇನ್ನು ಬಂದು 1 ತಿಂಗಳು ಆಗಿರ್ಬೋದಷ್ಟೇ. ಆದ್ರೆ ಏಕಾಏಕಿ ಈ ರೀತಿಯಾದಂತ ಒಂದು ದರ್ಪವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸ್ಥಳೀಯರಿಗೆ ನಾನು ಮೂಡಿಗೆರೆಯ ಸಬ್ ಇನ್ಸ್ಪೆಕ್ಟರ್ ಅಂತಾನೆ ಕೂಡ ಹೇಳ್ಕೊಂಡಿದ್ದಾರಂತೆ. ಆದ್ರೆ 1 ತಿಂಗಳ ಹಿಂದೆ ಗವಿರಾಜ್ ಅವರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಬಂದಿರತಕ್ಕಂಥದ್ದು ಮಾಲ್ತೇಶ್. ಓಕೆ ಇನ್ನೂ ಒಳಗ್ ಕೂಡ ಹಾಕೇ ಇದಾರಂತ ದೀಪಕ್, ಅಥವಾ ಆ ನಂತರದಲ್ಲಿ ಏನಾದ್ರು ಕನ್ವಿನ್ಸ್ ಆಗಿದಾರ ಗ್ರಾಮಸ್ಥರು ದೀಪಕ್? ಇಲ್ಲ ಮಲ್ತೇಶ್, ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ರಸ್ತೆ ತಡೆಯನ್ನ ನಡೆಸಿ ಏನು ಈಗ ಆಲ್ರೆಡಿ ಏನು ಸರಿಸಿ ಒಂದು 2 ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಇವ್ರು 3 ಜನನನ್ನ ಬಿಡೋದಿಲ್ಲ, ನಮಗೆ ನ್ಯಾಯ ಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ SP ಅಣ್ಣಾಮಲೈ ಕೂಡ ಬರಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ದೊರಕಿಸುವವರೆಗೂ
ಏನು ನಮ್ಗೆ ಈ ಒಂದು ಅನ್ಯಾಯ ಆಗಿದೆ, ಬೇರೆಯವ್ರಿಗೆ ಈ ರೀತಿ ಅನ್ಯಾಯ ಆಗ್ಬೋದು, ಪೊಲೀಸರು ಈ ರೀತಿಯಾದಂತಹ ಒಂದು ದರ್ಪವನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಏನು ಒಂದು ಕಾನೂನಿನ ಮೀರಿ ಈ ಒಂದು ಘಟನೆಯನ್ನ ನಡೆದಿದೆ, ನಮಗೆ ನ್ಯಾಯ ಬೇಕು. ದೀಪಕ್ ಜಸ್ಟ್ ಹೋಲ್ಡ್ ದೀಪಕ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ಈಗ ಆ ಊರಿನ ಗ್ರಾಮಸ್ಥ ಜೊತೆಗೆ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದಂಥವ್ರು ನವೀನ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನವೀನ್ ಅವರೇ, ಏನಾಗಿದ್ದು ನವೀನ್ ಅವರೇ ಇಲ್ಲಿ? ಸರ್ ನಮಸ್ತೆ. ಹೇಳಿ ಸರ್. ಅದೇ ಮಾರ್ನಿಂಗ್ ಟೈಮ್, ಅದೇ ಸ್ಕೂಲ್ ಮಕ್ಕಳು ಎಲ್ಲ ಓಡಾಡೋ ಟೈಮಿಂಗ್ಸು. ಓಕೆ. ರೋಡ್ ಸೈಡ್ ಅಲ್ಲಿ ಮಕ್ಳುಗಳನ್ನ ಕರ್ಕೊಂಡು ಹೋಗಿ ಸ್ಕೂಲ್ ಬಸ್ಗಳು ತುಂಬಾ ಎಲ್ಲ ಓಡಾಡ್ತಾ ಇರುತ್ತೆ. ಓಕೆ. ಆ ಟೈಮಲ್ಲಿ ಫ್ರೆಂಡ್ ಅಲ್ಲಿ ಒಂದು 5-6 ಜನ ಮಕ್ಕಳು ಬಸ್ಸಿಗೆ ಕಾಯ್ತಾ ಇದ್ದಾರೆ. ಓಕೆ. ಆ ಟೈಮಲ್ಲಿ ಇವರು ಬಸ್ನ ಬ್ರೇಕ್ ಹೊಡೆದ ತಕ್ಷಣ ಬ್ಯಾಕ್ ಸೈಡ್ ಕಾರ್ನ ಬ್ರೇಕ್ ಹೊಡೆದಿದ್ದಾರೆ. ಓಕೆ. ಅವ್ರು ಸಡನ್ ಬ್ರೇಕ್ ಹೊಡೆದ್ರು ಅಂತ ಇವ್ರು ಬ್ರೇಕ್ ಹೊಡೆದಾಗ ಇವ್ರು ಬ್ಯಾಕ್ ಸೈಡ್ ಇಂದ ಬಂದು ಇವರೇ ಕಾರಲ್ಲಿ ಗುದ್ದಿದ್ದಾರೆ. ರಿಡ್ ಕಾರಲ್ಲಿ ಬಂದಿದ್ರು ಅವರು, ಪೊಲೀಸ್ನವರು. ಅವ್ರೇನೋ ನೈಟ್ ಡ್ಯೂಟಿನ ಏನೋ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ, ಯಾರು ಯೂನಿಫಾರ್ಮ್ ಅಲ್ಲಿ ಎಲ್ಲ ಕಲ್ಲರ್ ಡ್ರೆಸ್ ಅಲ್ಲಿ. ಓಕೆ. ಬ್ಯಾಕ್ ಸೈಡ್ ಇಂದ ಬಂದು ಗುದ್ದಿದ್ಮೇಲೆ ಇವ್ರು ಹೋಗಿ ಇಳಿದಿದ್ದಾರೆ. ಇಳಿದ್ಬಿಟ್ಟು ಏನ್ರಿ ಗೊತ್ತಾಗಲ್ಲ, ಮುಂಗಡೆ ವೆಹಿಕಲ್ ಇದೆ, ಇಷ್ಟೊಂದು ಟ್ರಾಫಿಕ್ ಇದೆ, NH 170 ಇದ್ರಲ್ಲಿ ಇದ್ದೀರಾ, ಗೊತ್ತಾಗಲ್ಲ ಅಂತ ಬಂದು ಕೇಳಿದ್ಕೆ ನಾವು ಪೊಲೀಸ್ನವರು ಮರ ನೀನೇನೋ ಮರ ಕೇಳಕ್ಕೆ ಅಂತ ಹೇಳಿದ್ರೆ, ಸರ್ ಇವ್ರು ನೀವು ಹಂಗ್ ಹಿಂಗ್ ಮಾತಾಡ್ತೀರಾ ಅಂತ ಕೇಳಿದೆಲ್ಲ ಗೆಲ್ದಾಡಿಸಿ ಅವ್ರು ಗನ್ ಬಿಟ್ಟು ಊರವ್ರಿಗೆಲ್ಲ ತೋರಿಸಿದ್ದಾರೆ. ತೋರಿಸಿ ಅವ್ರ ಡ್ರೈವರ್ಗೆ ಶರ್ಟ್ ಎಲ್ಲ ಬಟ್ಟೆ ಎಲ್ಲ ಹರಿದೋಗಿ ಚೈನ್ ಎಲ್ಲ, ಅವ್ರು ಯಾಕಂದ್ರೆ ಒಳ್ಳೆ ವ್ಯಕ್ತಿನೇ, ಅವರು ಒಳ್ಳೆ ಕಾಫಿ ಪ್ಲಾಂಟರ್, ಊರಲ್ಲಿ ಒಳ್ಳೆ ವ್ಯಕ್ತಿಗಳೇ. ಓಕೆ. ಒಂದ್ ಕಾಲದಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಲ್ಲ ನಿತ್ಯ ಓಡಾಡಿ ಲಾಸ್ಟ್ ಟೈಮ್ ಎಲ್ಲ ಆಗಿರೋರು, ಅವರು ಒಳ್ಳೆ ವ್ಯಕ್ತಿನೇ ಊರಲ್ಲಿ. ಓಕೆ. ಒಳ್ಳೆ ಹೆಸರು ಅಂತ ವ್ಯಕ್ತಿನ ಕೊಳ್ಪಟ್ಟಿನ ಊರಲ್ಲಿ ಹಿಡ್ಕೊಂಡು ಬಟ್ಟೆ ಎಲ್ಲ ಹರಿದಾಕಿ, ಅವ್ರ ಚೈನ್ ಎಲ್ಲ ಹರಿದಾಕಿ, ಅವ್ರದ್ದು ಫುಲ್ ಎಲ್ಲ ಹರಿದಾಕಿ, ಇಬ್ರು ಸಬ್ ಇನ್ಸ್ಪೆಕ್ಟರ್ಗಳು ಸರಿ ಹೊಡೆದ್ರು. ಊರಲ್ಲಿ ಇನ್ನೇನ್ ಮಾಡ್ತಾರೆ, ಗನ್ ಹಿಡ್ಕೊಂಡಿದ್ದಾರೆ, ಅವ್ರಿಗೆ ಹೊಡಿತಾರೆ, ಹತ್ರ ಯಾರು ಹೋಗಿದ್ದಾರೆ ಹಂಗೆ ಹಿಂಗೆ ಅಂತ. ಆಮೇಲೆ ಎಲ್ಲ ಊರ ಗ್ರಾಮಸ್ಥಲ್ಲ, ಸರ್ ಗನ್ ತೋರ್ಸ್ಕೊಂಡು ನೀವು ಹೊಡಿತಾ ಇದಿರಲ್ಲ ಅಂತ ಕೇಳಿದ್ಕೆ, ಅಲ್ಲ ಮರೆ ಆಕ್ಸಿಡೆಂಟ್ ಆದ್ಮೇಲೆ ಹೊಡೆಯೋದು ಯಾರು ಕೇಳ್ತಾರೆ ಸರ್, ಗನ್ ಯಾರ್ದಿಗೆ ಕೇಳಿದ್ರು ಪರ್ಮಿಷನ್ ನಿಮ್ಗೆ? ಡ್ಯೂಟಿಲಿ ಯೂನಿಫಾರ್ಮ್ ಹಾಕಿಲ್ಲ, ಏನು ಇಲ್ಲ, ಕಲರ್ ಡ್ರೆಸ್ ಅಲ್ಲಿ ಜಾಕಿಂಗ್ ಡ್ರೆಸ್ ಅಲ್ಲಿ ಇದಾರೆ ಅವ್ರು ನೋಡಿದ್ರೆ. ಅವಾಗ ಗನ್ ತೆಗೆದ್ಬಿಟ್ಟು, ರಿವಾಲ್ವರ್ ತೆಗೆದ್ಬಿಟ್ಟು, ಅವ್ರ ಮೊಬೈಲ್ ಕಿತ್ಕೊಂಡು, ಅವ್ರ ಪರ್ಸು ಚೈನು ಎಲ್ಲ ಹರಿದಾಕಿ, ಅವ್ರ ಶರ್ಟ್ ಎಲ್ಲ ಹರಿದಾಕಿ, ಅವ್ರ ಮೊಬೈಲ್ ಕೈಲು ಕಿತ್ತು ಹಿಡ್ಕೊಂಡು, ಗನ್ ತೋರ್ಸ್ಕೊಂಡು, ಅವ್ರನ್ನ ಕೊಳ್ಪಟ್ಟಿ ಹಿಡ್ಕೊಂಡು ನಡಿಯೋ ಸ್ಟೇಷನ್ಗೆ ಅಂತ ಹೇಳಿ ಹೊಡೆದಿರೋದು ಇವರೇ ಹಿಂಗಡಿಂದ. ಹೊಡೆದ್ಮೇಲೆ ಇವ್ರು ಹೋಗಿ ಕೇಳಿದ್ರು, ಗೊತ್ತಾಗಲ್ವ ಮರೆ ಅಂತ ಕೇಳಿದ್ಕೆ, ಏನೋ ನೀನು ಹೋಗಲ್ಲ ಬರಲ್ಲ ಅಂತ ನೀನು ಹಂಗೆ ಹಿಂಗೆ ಅಂತ ಇವ್ರನ್ನ ಫಸ್ಟ್ ಕೈ ಹಾಕಿದ್ದಾರೆ. ಬಟ್ ಅವರು ಗನ್ ತೆಗೆದು ಹೊಡೆಯಂತದ್ದು ಇರ್ಲಿಲ್ಲ. ಅವ್ರು ಬೈದ್ರು ಹೊಡೆದಾಡಿ ಗನ್ ತೆಗೆದು ಊರವ್ರನ್ನ, ನಾವು ಗ್ರಾಮಸ್ಥರು ಹತ್ರಕ್ಕೆ ಹೋದವ್ರಿಗೆಲ್ಲರಿಗೂ ಗನ್ ತೋರ್ಸ್ಬಿಟ್ಟು, ನೀನು ಹಂಗೆ ಹಿಂಗೆ ಏನ್ ಮಾಡ್ತಾರ ಬರೋ ನೋಡೋಣ ಅಂತ ಎಲ್ಲರಿಗೂ ಎದುರಿಸ್ಕೊಂಡು ತೋರಿಸಿದ್ದಾರೆ. ಗನ್ ಒಳಗಡಿ ಅಂದ್ರೂ ಒಳಗಿಟ್ಟಿಲ್ಲ. ಆಮೇಲೂ ಗಲಾಟೆ ಆದ್ಮೇಲೆ ಆ ವಿಡಿಯೋಗಳನ್ನ ಮಾಡಿದ್ದೀವಿ. ಓಕೆ. ಓಕೆ. ಅಂದ್ರೆ ಈಗ ನಿಮ್ ಠಾಣಾ ಅಂದ್ರೆ ಅವ್ರ ಠಾಣೆ ಏನಿದೆ ಅದು ನಿಮ್ ವ್ಯಾಪ್ತಿಗೆ ಬರುವಂತದ? ಬರುವ ನಮ್ದೇ ಸರ್, ನಮ್ದು ರೂರಲ್. ಬಹುಶಃ ನಿಮ್ಗೆ ಯಾರಿಗೂ ಗೊತ್ತೂ ಇರ್ಲಿಲ್ಲ ಅನ್ಸುತ್ತೆ, ಹೊಸದಾಗೇನೋ ಬಂದಿದ್ದ? ಹೊಸದಾಗಿ ಬಂದಿರೋ ಸರ್. ನಾವು ಯಾರೋ ಮೂಡಿಗೆರೆ ಅಂದ್ರು, ನಾವು ಮೂಡಿಗೆರೆ ಅನ್ಕೊಂಡು ಈಗ ರೀಸೆಂಟ್ ಆಗಿ ಗೊತ್ತಾದ ಗವಿರಾಜ್ ಅಂತ ನಮ್ಮ ಚಿಕ್ಕಮಂಗ್ಳೂರು ನಮ್ಮ ಗ್ರಾಮ ಪಂಚಾಯತಿಗೆ ಅಂತ ಬರೋದು ಅಂತಾನೆ ಗೊತ್ತಾಯ್ತು. ಓಕೆ. ಬಹುಶಃ ಫಸ್ಟ್ ಇಂದಾನು ಕೂಡ ಅವ್ರೇನ್ ಕನ್ವಿನ್ಸ್ ಆಗಿ ಮಾತಾಡಿಲ್ಲ? ಫಸ್ಟ್ ಇಂದಾನು ಇಲ್ಲ ಸರ್, ಫಸ್ಟ್ ಇಂದಾನು ಇಲ್ಲ. ಯಾಕೆ ನೋಡಿದ್ರೆ, ಯಾಕಂದ್ರೆ ಈಗ ನಮ್ ಗಾಡಿ ಹಾಳಾಗಿದೆ ಅಂತ ನಾವು ಬಂದು ಕೇಳ್ತೀವಿ. ಅಲ್ಲ ಮರ್ಯ ಸ್ಕೂಲ್ ಮಕ್ಳುಗಳು, ಯಾಕಂದ್ರೆ ಸ್ಕೂಲ್ ವ್ಯಾನ್ಗಳೆಲ್ಲ ಅವಾಗಿದೆ ಸರ್, ಯಾಕಂದ್ರೆ 5 ಕಿಲೋಮೀಟರ್ ಅಷ್ಟೇ. ಸ್ಕೂಲ್ ಮಕ್ಳುಗಳಿಗೆ ಪ್ರತಿಯೊಂದು ವ್ಯಾನ್ಗಳು, ಪ್ರತಿಯೊಂದು 10 ಸ್ಕೂಲ್ಗಳಲ್ಲಿ ಒಂದೊಂದು ವ್ಯಾನ್ಗಳು ಬರ್ತಾ ಇರ್ತಾವೆ, ಬಸ್ಗಳು ಬರ್ತಾ ಇರ್ತಾವೆ ಹತ್ತಿಸ್ಕೊಂಡು ಹೋಗಕ್ಕೆ ಅಂತ. ಸ್ಕೂಲ್ ಬಸ್ಗಳು ಹತ್ಸೋಕೆ ಅಂತ ನಿಲ್ಸ್ಕೊಂಡ್ಯಾರು. ಇವ್ರು ಬ್ಯಾಕ್ ಸೈಡ್ ಇಂದ ಬ್ರೇಕ್ ಹೊಡೆದ ತಕ್ಷಣ ಅವರು ನಿಲ್ಸಿದ್ದಾರೆ. ಇವ್ರು ಬಂದು ಈ ಕಡೆ ಅಂತ ಗುದ್ದಿದ್ಮೇಲೆ ಅವ್ರು ಬಂದು ಕೇಳಿದಾಗ ನಿಂತ ಮಾತಾಡ್ಬೋದಾಗಿತ್ತು. ಹಂಗೆ ಹಿಂಗೆ ಅಂತ ಮಾತಾಡಿದಕ್ಕೂ ಇಲ್ಲ. ಆಕ್ಸಿಡೆಂಟ್ ಆದ್ಮೇಲೆ ಅನ್ಸ್ಪೆಕ್ಟ್ ಆಗುತ್ತೆ, ಜಗಳ ಆಗ್ತು. ಅದಕ್ಕೆ ಇವ್ರು ಗನ್ ತೆಗಿಬಾರ್ದಾಗಿತ್ತು. ನಾನು ಪೊಲೀಸ್ ಅಂತ ಗನ್ ತೆಗೆದು ತೋರಿಸಿ ಹೊಡೆಯಂತದ್ದು ಇರ್ಲಿಲ್ಲ. ಕರೆಕ್ಟ್. ಆಮೇಲೆ ನವೀನರ ಇನ್ನೂ ಏನೋ ಕೂಡ್ ಹಾಕಿದ್ದಾರೆ ಗ್ರಾಮಸ್ಥರೆಲ್ಲ ಸಿಟ್ಟಿಗೆದ್ದು ಅಂತೆಲ್ಲ ತಿಳಿದ್ ಬಂತು. ಹೌದೌದು ಸರ್. ಅಲ್ಲಿ ಅಂದ್ರೆ ಮತ್ತೆ ಅವ್ರವ್ರು ನಮ್ಮೂರು ಎಲ್ಲ ನಮ್ದು ಗ್ರಾಮ ಪಂಚಾಯತಿ ಒಂದು 7 ಗ್ರಾಮ ಇರೋದು. 7 ಗ್ರಾಮದಲ್ಲಿ ಅಂದ್ರೆ ಎಲ್ಲಾ ಹುಡುಗರುಗಳು ಯಾಕೆಂದ್ರೆ ಅವ್ರು ಸ್ವಲ್ಪ ಹೇಳಿದ್ರು, ಒಳ್ಳೆ ವ್ಯಕ್ತಿನೇ, ಬೇರೆ ಸಣ್ಣ ಪುಟ್ಟರಾಗಿದ್ರು ಸುಮ್ಮನೆ ಆಗ್ಬಿಡೋರು, ಒಳ್ಳೆ ವ್ಯಕ್ತಿ. ಇವ್ರು ಹೊಡೆದಿಯಾರಲ್ಲ, ಯಾಕಂದ್ರೆ ಶರ್ಟ್ ಎಲ್ಲ ಅವ್ರದ್ದು, ಚೈನ್ ಎಲ್ಲ ಅವ್ರದ್ದು, ಅಲ್ಲೇ ನಿತ್ಯಾರು ಅವರು. ಅವರಿಗೆ ಇದನ್ನ ಯಾಕೆ ಹಿಂಗ್ ಆಗ್ತಿದೆ, ನನಗೊಂದು ಊರಲ್ಲಿ ಒಳ್ಳೆ ನೇಮ್ ಇತ್ತಲ್ಲ, ಹಿಂಗ್ ಆಯ್ತಲ್ಲ ಅಂತ ಅವರು ಬೇಸರ ಪಟ್ಟಿ ನಿಂತಿದ್ದಾರೆ. ಅದನ್ನ ನೋಡಿದಾಗ ಊರಿನ ಗ್ರಾಮಸ್ಥರಲ್ಲೇ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರು ಬಂದವರೆಲ್ಲ ಅವ್ರಿಗೆ ಹೊಡಿಬೇಕು ಅನ್ನೋದು ಒಂದು ಉದ್ದೇಶ ಸರ್. ಹಂಗಾಗಿ ಗ್ರಾಮಸ್ಥರೆಲ್ಲ ಬೆಸಾಡ್ತಾರೆ. ಕೊನೆಗೆ ನಾವೇ ಇನ್ನೇನ್ ಮತ್ತೆ ಪೊಲೀಸ್ನವ್ರು ಇನ್ನೇನು ನಮ್ಮರೆ ಅಂತ ಹೇಳಿ ನಾವು ಒಂದು ತಗೊಂಡೋಗಿ ಒಂದು ಮನೇಲಿ ಅಲ್ಲೇ ಬಿಟ್ಟಿದೀವಿ ಒಂದು ಇಬ್ಬರನ್ನ. ಈಗ ಅದೇ ಎಲ್ಲ ಸರ್ ಎಲ್ಲ ಬಂದಿದ್ದಾರೆ. ಈಗ ಅದೇ ಎಲ್ಲ ಅವರು ಎಲ್ಲ ಕೇಳ್ತಿದ್ದಾರೆ, ಅವರು ನೋಡೋಣ ಅಂತ ಮಾತಾಡ್ತಾ ಇದಾರೆ ಸರ್. ಯಾರೀಗ ಕನ್ವಿನ್ಸ್ ಮಾಡೋದಕ್ಕೆ ಬಂದಿರೋರು ಯಾರು ನವೀನರೇ? ಬಂದಿದ್ದಾರೆ ಸರ್, DSP ಬಂದಿದ್ದಾರೆ ಸರ್, ಚಿಕ್ಕಮಗಳೂರು ಗ್ರಾಮಾಂತರ DSP ಅವರೆಲ್ಲ ಬಂದಿದ್ದಾರೆ. ಓಕೆ. ಗ್ರಾಮಸ್ಥರು ಅದೇ ಕೇಳ್ತಾರೆ ಸರ್, ಗನ್ ತೆಗೆದು ಇವ್ರು ಗನ್ ತೆಗೆದು ಹೊಡೆಯಂತದ್ದು ಇರ್ತಿರ್ಲಿಲ್ವಲ್ಲ ಸರ್. ಬೇಕಾದ್ರೆ ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಹೊಡಿಬೋದಾಗಿತ್ತು. ಅದ್ ಬಿಟ್ಟು ಗನ್ ತೆಗೆದ್ಬಿಟ್ಟು ಇಬ್ರು ಸೇರ್ಕೊಂಡು ಒಬ್ಬನಿಗೆ ಹೊಡೆಯಂತದ್ದು ಎಲ್ಲ ಬಹಳ ತಪ್ಪು. ಕರೆಕ್ಟ್ ಅಲ್ಲ, ಗನ್ ತೆಗಿಯೋದು ಕೂಡ ಸಾರ್ವಜನಿಕವಾಗಿ ಅದು ಸರಿಯಲ್ಲ, ಅದು ಯಾವುದೇ ದೃಷ್ಟಿಲಿ ನೋಡಿದ್ರು ಕೂಡ. ಆಮೇಲೆ ಬೇರೆ ಪೊಲೀಸರನ್ನು ಕೂಡ ಕರ್ಸಿದ್ದಾರೆ, ಸಿಬ್ಬಂದಿನ ಸುಮಾರು 100 ಜನ ಪೊಲೀಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಈಗ ಊರಿಗೆ ಅಂತ. ಈಗ 1 ಅವರ್ ಆಯ್ತು ಸರ್, ಅದಾಗಿ ಗಲಾಟೆ 8:55ಕ್ಕೆ ಕರೆಕ್ಟ್ ಆಗಿದ್ದು ಸ್ಪಾಟ್. ಓಕೆ.
ಬಟ್ ಪೊಲೀಸರು ಬಂದಿದ್ದು 9:30 ಸರ್. ಅಲ್ಲಿ ತನಕ ಯಾವ ಪೊಲೀಸರು ಬರ್ಲಿಲ್ಲ ಪ್ರೊಡಕ್ಷನ್ ಅವರಿಗೆ. ನಾವು ನೋಡುದು, ನಾವು ಗ್ರಾಮಸ್ಥರು ಯಾಕೆಂದ್ರೆ ಫಸ್ಟ್ ಹೊಡಿಯೋದು ದೊಡ್ಡ ವಿಚಾರ ಅಲ್ಲ ಸರ್. ಅಲ್ಲಿ ಆಗಿದ್ದ ತಪ್ಪು ನಾವು ಕೇಳ್ತಲೇ ಇದ್ದು. ಅವರು ಮೊಬೈಲು ಎಲ್ಲ ಕಿತ್ಕೊಂಡು ದರ್ಪ ಮಾಡ್ತಾ ಇದ್ರು. ಬಟ್ ನಾವು ಅದನ್ನ ಲಾಸ್ಟಿಗೆ ಅವ್ರಿಗೂ ಹೊಡೆಯೋದು ತಪ್ಪು. ಯಾಕೆ ನಮ್ಗೂ ರಕ್ಷಣೆ ಕೊಡಂತ ಪೊಲೀಸರು ಲಾಸ್ಟ್ ಅವ್ರನ್ನು ಬಿಡಿಸ್ತು. ಬಟ್ ಈ ಹುಡುಗರುಗಳು ಕೇಳಲ್ಲ ಸರ್. ಒಂದೊಂದ್ ಊರಿಂದ ಒಂದೊಂದೂರು ಎಲ್ಲ, ಯಾಕೆಂದ್ರೆ ಒಳ್ಳೆ ವ್ಯಕ್ತಿ ಅಂತ ನೇಮ್ ಬಂದ್ಮೇಲೆ ಅವ್ರಿಗೆ ಏನ ಕಷ್ಟ ಇದಾದ್ರು ಎಲ್ಲರೂ ಸಪೋರ್ಟ್ ಕೊಡ್ತಾರಲ್ಲ, ಅದು ಮೇನ್ ಪ್ರಾಬ್ಲಮ್ ಆಗಿದೆ ಸರ್. ಹಾಗಾಗಿ ದೊಡ್ಡ ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ ಆಗಿದೆ ಸರ್. ಈಗ ಎಲ್ಲ ಈ ರಸ್ತೆ ತಡೆ ನಡೆಸ್ತಾ ಇದಾರೆ ಪೊಲೀಸ್ನವ್ರಿಗೆ ಧಿಕ್ಕಾರ ಅಂತಾನು ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ಗನ್ ಸಿಗ್ದಿರೋದು ಯಾಕೆ ಅಂತ ಕೇಳಿದ್ರೆ ಅವ್ರು ಈಗ ಹೇಳ್ತಾರೆ ಅವ್ರ ಸೇಫ್ಟಿ ಸಿಗಿದೆ ಅಂತ. ಸೇಫ್ಟಿಗೆ ಆ ಡ್ರೆಸ್ ಅಲ್ಲಿ ಸೇಫ್ಟಿಗೆ ನಿಂತ್ಕೊಂಡು ಗ್ರಾಮಸ್ಥರು ಬಂದು ಕೇಳಿದಾಗ್ಲೂ ಗನ್ ಹಿಡ್ಕೊಂಡು ಗನ್ ತೆಗ್ದಿದ್ದ ಆ ಸಿಚುವೇಶನ್ ಏನು ನವೀನ್ ಅವರೇ? ಏನ್ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ತೆಗ್ದಿದ್ದ ಅಥವಾ ಹೆದರ್ಸಕ್ ತೆಗ್ದಿದ್ದ, ನಾನು ಪೊಲೀಸ್ ಅಂತ ತೋರ್ಸಕ್ ತೆಗ್ದಿದ್ದ ಏನು ಅಂತ ಹೇಳಿ? ಪೊಲೀಸು ಈಗ ನೀನೇನೋ ಮರ ನನಗೆ ಕೈ ಮಾಡೋದು, ನಾನು ಟೆಸ್ಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಪಡ್ಪಡಿ ಗನ್ ಸಿಗದ್ಮೇಲೆ ಯಾಕಂದ್ರೆ ಎಲ್ಲರೂ ಸಮಾಧಾನ ಆಗ್ತಾರೆ. ಮೇನ್ ಅದು ಬೆದರಿಕೆ ಹಾಕೋದು ಮೇನ್. ಗನ್ ಸಿಗದ ತಕ್ಷಣ ಎಲ್ಲ ಸಮಾಧಾನ ಆಗ್ತಾರೆ. ಸಮಾಧಾನ ಆದ್ಮೇಲೆ ಎಲ್ಲರೂ ಹಿಡ್ಕೊಂಡು ಒಬ್ಬರಿಗೆ ಅವ್ರಿಬ್ರು ಸಬ್ಬಿಸ್ಬಿಟ್ಟು ಇಬ್ರು ಹೊಡೆದ್ರು ಸರ್. ಅದೊಂದು ವಿಡಿಯೋ ಸಿಗ್ಲಿಲ್ಲ, ಯಾಕಂದ್ರೆ ನಾವು ತಕ್ಷಣಕ್ಕೆ ಏನು ಮಾಡಕ್ ಆಗ್ಲಿಲ್ಲ. ಬಟ್ ಹೊಡೆದ್ರು ಅಂದ್ರೆ ಅದು ನೋಡ್ಬೇಕು. ಹಂಗ್ ಹೊಡೆದ್ಮೇಲೆ ನಾವೆಲ್ಲ ನುಗ್ಗಿದ್ಮೇಲೆ ಅವ್ರ ಸಮಾಧಾನ. ಗನ್ ಮಾತ್ರ ಕೊನೆ ತನಕ ಒಳಗಿಟ್ಟಿಲ್ಲ ಸರ್. ಅವ್ರು ಹೆಚ್ಚು ಕಮ್ಮಿ ½ ಗನ್ ಹೊರಗಡೆ ಕೈಲಿ ಹಿಡ್ಕೊಂಡೆ ಹೆಚ್ಚು ಕಮ್ಮಿ ಏನೋ ಇಂಟ್ರಿಗೇಟ್ ಮಾಡಿದಂಗೆ ಆ ಕಡೆಯಿಂದ ಈ ಕಡೆ ಗನ್ ಹಿಡ್ಕೊಂಡು ನಮ್ಮ ಮೊಬೈಲ್ಗಳು ಹಿಡ್ಕೊಂಡು ನಮ್ಮ ಮೊಬೈಲ್ ವಿಡಿಯೋ ಮಾಡ್ಕೊಂಡು ಇನ್ನೊಬ್ಬ ಪೊಲೀಸ್ ವಿಡಿಯೋ ಮಾಡ್ತಾರೆ ಸರ್. ನಾವೇನೇನ್ ಮಾಡ್ತಾ ಇದೀವಿ, ಇನ್ನ ನಾಳೆ ದಿವಸ ನಾವೇನಾದ್ರು ಸ್ಟೇಷನ್ಗೆ ಹೋದ್ರೆ ಏನಾದ್ರು ಇದ್ದಾಗ ನಮ್ಮನ್ನ ಹಿಡ್ಕೋಬೇಕು ಅನ್ನೋ ಗೊತ್ತಿದ್ದ ವಿಚಾರಕ್ಕೆ ನಮ್ಮನ್ನ ವಿಡಿಯೋ ಮಾಡ್ಕೊಂಡು ಆ ಕಡೆಯಿಂದ ಓಡಾಡ್ತಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ನವೀನ್ ಅವರೇ ಟಿವಿ ನನ್ನ ಜೊತೆ ಮಾತನಾಡಿದ್ಕೆ. ಇದು ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿರುವಂತೆ, ನಮ್ಮ ಪ್ರತಿನಿಧಿ ಕೂಡ ಹೇಳಿದಂತೆ ಸ್ಥಳಕ್ಕೆ ಸುಮಾರು 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿಕೊಳ್ಳಲಾಗಿದೆ. ಸುಮಾರು ಒಂದು 7 ಗ್ರಾಮ ಪಂಚಾಯಿತಿಯ ಜನ ಈಗ ಸಿರಗುಂದ ಬಳಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಈ ಪೊಲೀಸರನ್ನ ಪ್ರೊಟೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ, ಯಾಕಂತಂದ್ರೆ ಜನರ ಕೈಗೆ ಸಿಕ್ಕಿದ್ರೆ ಜನರ ಸಿಟ್ಟು ಈಗ ಯಾವ ಮಟ್ಟಿಗಿದೆ ಅಂತಂದ್ರೆ ಇವ್ರನ್ನ ಸಾರ್ವಜನಿಕವಾಗಿ ನಾವು ಹೊಡಿಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಕೂಡ ವರ್ತಿಸ್ತಾ ಇದ್ದಾರಂತೆ. ಈ 3 ಪೊಲೀಸರಿಗೂ ನಾವು ಬಿಡಲ್ಲ ಅಂತ ಹೇಳಿ. ಹೀಗಾಗಿ ಆ ಊರಿನ ಕೆಲ ಜನನೇ ಇವರನ್ನ ಮನೆಯೊಳಗೆ ಕೂಡಿಟ್ಟಿದ್ದಾರೆ ಅಂತಲೂ ಕೂಡ ಲಭ್ಯ ಆಗಿರುವಂತ ಮಾಹಿತಿ. ಜನರ ಕೈಯಿಂದ ತಪ್ಪಿಸುವಂತಹ ನಿಟ್ಟಿನಲ್ಲಿ ಸ್ಥಳಕ್ಕೆ ಈಗ ಡಿವೈಎಸ್ಪಿ ಕೂಡ ಬಂದಿದ್ದಾರಂತೆ ಸಂಬಂಧಪಟ್ಟಂತ ಅಧಿಕಾರಿ. ಅವರಿಗೂ ಕೂಡ ಜನ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅವ್ರ ಮುಂದೆನೂ ಕೂಡ ಅಂತ ಈಗ ಲಭ್ಯ ಆಗಿರುವಂತ ಮಾಹಿತಿ. ಜೊತೆಗೆ ಇಡೀ ಗ್ರಾಮದಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಈ ಘಟನೆಯಿಂದ ನಿರ್ಮಾಣವಾಗಿದೆಯಂತೆ. ರಸ್ತೆ ತಡೆಯನ್ನ ನಡೆಸಿ ಈ PSI ಹಾಗೆ ಇವ್ರ ಜೊತೆ ಇದ್ದಂತ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಜನ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ಚಿಕ್ಕಮಗಳೂರು ಗ್ರಾಮಾಂತರ ಠಾಣಾ PSI ಗವಿರಾಜ್ ಸಾರ್ವಜನಿಕರಿಗೆ ಗನ್ ತೋರಿಸಿದಂತಹ ಪ್ರಕರಣದಿಂದ ಉಂಟಾಗಿರುವಂತಹ ಅವಾಂತರ.